ನನ್ನ ಮಗಳು ಬಂದಿದ್ದಾಳೆ ವೇದಿಕೆ ಮೇಲೆ, ಅದ್ವಿತಿ ಅಂತೇಳಿ. ಅವಳು ಕನ್ನಡ ತಾಯಿಗೆ ಅವಳು 1 ವರ್ಷ 1.5 ವರ್ಷ ಇದ್ದಾಗಲೇ ಆರತಿಯನ್ನು ಎತ್ತಿ ಕನ್ನಡ ತಾಯಿಗೆ ಹಚ್ಚೇವು ಕನ್ನಡದ ದೀಪ ಅನ್ನುವಂಥದ್ದನ್ನು ಪ್ರತಿನಿತ್ಯ ಕೂಡ ಅವಳು ಆರತಿಯನ್ನು ಎತ್ತಿದಂತಹ ಮಗಳು. ನನ್ನ ಮಗಳಿಗೆ ನಾವು ಶಾಲೆಗೆ ಹಾಕಬೇಕು ಅವಳ ಆ ವಯಸ್ಸಲ್ಲಿ ಅಂಥೇಳಿ ಶಾಲೆಯನ್ನು ಹುಡುಕ್ತಾ ಇದ್ವಿ ಬೆಂಗಳೂರಲ್ಲಿ. ಆ ಸಂದರ್ಭದಲ್ಲಿ ಮೊದಲು ನಾವು ಶೃಂಗೇರಿಗೆ ಹೋಗಿ ಅಕ್ಷರಾಭ್ಯಾಸ ಮಾಡಿಸ್ಕೊಂಡು ಬರಬೇಕು ಅಂತೇಳಿ ಶೃಂಗೇರಿಗೆ ಹೋದ್ವಿ. ಅಲ್ಲಿ ಶೃಂಗೇರಿಯಲ್ಲಿ ಯಾರು ಅಕ್ಷರಾಭ್ಯಾಸ ಮಾಡಿಸ್ತಾರೆ ಎಲ್ಲರಿಗೂ ಬರೆಸಿದ ತಕ್ಷಣ ನನಗೆ ಆಸೆ ಕನ್ನಡದಲ್ಲೇ ಓದಬೇಕು ಅಂತ ಶಾಲೆ ಹೋಗ್ತೇವೆ. ಎಲ್ಲಿ ಕನ್ನಡದಲ್ಲಿ ಎಲ್ಲಿ ಬೆಂಗಳೂರಲ್ಲಿ ಎಲ್ಲಿ ಸಿಗ್ತದೆ ನಾವು ಆಮೇಲೆ ಒಂದು ನಮ್ಮ ಸಂಸ್ಕೃತಿ, ನಮ್ಮ ಸೊಬಗು, ನಮ್ಮ ಸಂಸ್ಕಾರ ಕಲಿಸುವಂತಹ ಒಂದು ಶಾಲೆಯನ್ನು ಹುಡುಕಿದ್ವಿ ಅಂತೂ ನಮ್ಮ ಭಾಗದಲ್ಲಿ. ಅಲ್ಲಿ ಹೋದಾಗ ನಾನು ಅವರಿಗೆ ಮೊದಲ ಕಂಡೀಷನ್ ಹಾಕಿದ್ದೇನು ಅಂತಂದರೆ, ಅವರಿಗೆ ಹೇಳಿದಂಥದ್ದೇನು ಅಂತಂದರೆ, ನನ್ನ ಮಗಳಿಗೆ ನೀವು ಆರಂಭದಲ್ಲಿ ಆ ಕನ್ನಡದಲ್ಲಿ ಬರೆಸಿದ್ವಲ್ಲ ನಾವು ಅದನ್ನೇ ಅಭ್ಯಾಸ ಮಾಡಿಸ್ಬೇಕು. ಯಾವುದೇ ಕಾರಣಕ್ಕೂ ABCD ಬರೆಸಬಾರದು ಅಂಥೇಳಿ ಅವ್ರಿಗೆ ಹೇಳಿದ ಮೇಲೆ ಆ ಕಂಡೀಷನ್ ಹೇಳಿದ್ರೆ ಅವ್ರು ಜಾರಿಗೆ ಗ್ರೌಂಡ್ ಇಂದ ಮೇಲ್ಗಡೆಗೆ ನಾವು ಯಾವಾಗ ರೊಟೇಟ್ ಮಾಡ್ತೀವಿ ಅದು ಸೊ ಇವಾಗ ಪ್ಯಾನಲ್ ಪರ್ಲೈನ್ಸ್ ಏನಿದೆ ಪಾಸಿಟಿವ್ ಟರ್ಮಿನಲ್ ಸಿಕ್ಬಿಡುತ್ತೆ. 330 ಅಥವಾ 330 ಈ ಪಾಸಿಟಿವ್ ಅವೆರಡು ವೈರ್ ತಗೊಂಡು ಕಂಟ್ರೋಲರ್ ಕೊಡ್ಬೇಕು. RYB ಅಂತ 3 ಟರ್ಮಿನಲ್ ಇದೆ. 1000 ಅಡಿವರೆಗೂ ಮೇಲಕ್ಕೆ ನಾವು ನೀರ್ ತಳ್ಳೋ ತರ ಡಿಸೈನ್ ಮಾಡ್ಕೊಡ್ತೀವಿ.